ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶಿವ ಲಾಗ್ಸ್ ಪುತ್ತೂರು. ದಿನನಿತ್ಯ ನಾವು ಹೊಸ ಜಾಗಗಳಿಗೆ ಪ್ರಯಾಣವನ್ನು ಮಾಡ್ತಾ ಇರ್ತೇವೆ. ಈಗಿನ ಕಾಲದಲ್ಲಿ ಸ್ವಂತ ವಾಹನದಲ್ಲೇ ಪ್ರಯಾಣ ಮಾಡುವವರು ಹೆಚ್ಚು. ಕೆಲವೊಂದು ನಮಗೆ ಗೊತ್ತಿರುವಂಥ ಜಾಗಗಳಿರುತ್ತವೆ, ಕೆಲವೊಂದು ನಮಗೆ ಗೊತ್ತಿಲ್ಲದಂಥ ಜಾಗಗಳು ಇರುತ್ತವೆ. ತುಂಬ ಕಡೆ ನಮಗೆ ರೋಡ್ಗಳು ಗೊತ್ತಿರಲ್ಲ, ಯಾವ ರೋಡು ಯಾವ ಕಡೆ ಹೋಗ್ತದೆ ಅಂತ ಹೇಳಿ ನಮಗೆ ಗೊತ್ತಿರಲ್ಲ. ಆ ಸಮಯದಲ್ಲಿ ನಾವು ಯೋಚನೆ ಮಾಡುವುದು ಸಹಜ. ಒಂದೇ ಥರದ 2 ರಸ್ತೆಗಳಿರುತ್ತವೆ, ಕೆಲವು ಕಡೆ ಒಂದೇ ಥರದ 4 ರಸ್ತೆಗಳಿರುತ್ತದೆ. ಕಡೆಗೂ ರಸ್ತೆ ನಮಗೆ ಗೊತ್ತಾಗದೇ ಇದ್ದಾಗ ನಾವು ಗೂಗಲ್ ಮ್ಯಾಪ್ನ ಮೊರೆ ಹೋಗುವುದು ಸಹಜ. ನಾವು ಮೊಬೈಲ್ನ ಓಪನ್ ಮಾಡ್ತೇವೆ, ಗೂಗಲ್ ಮ್ಯಾಪ್ಸ್ನ ಓಪನ್ ಮಾಡ್ತೇವೆ, ನಮಗೆ ಯಾವ ಜಾಗಕ್ಕೆ ಹೋಗಬೇಕು ಅಲ್ಲಿಯ ಹೆಸರನ್ನು ಟೈಪ್ ಮಾಡ್ತೇವೆ. ಕೂಡಲೇ ಮ್ಯಾಪ್ಸ್ ನಮಗೆ ಹಲವು ರಸ್ತೆಗಳನ್ನು ಸೂಚಿಸುತ್ತದೆ. ಗೂಗಲ್ ಮ್ಯಾಪ್ನಲ್ಲಿರುವ ಹಲವು ರಸ್ತೆಗಳಲ್ಲಿ ನಾವು ಹತ್ತಿರವಾದ ರಸ್ತೆಯನ್ನು ಆರಿಸಿಕೊಳ್ಳುತ್ತೇವೆ. ಆ ರಸ್ತೆಯು ಹೇಗಿದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ, ನಮಗದು ಹೊಸ ರಸ್ತೆಯಾಗಿರುತ್ತದೆ. ಆದರೆ ಕೆಲವು ರಸ್ತೆಗಳು ಮುಚ್ಚಿರುತ್ತದೆ, ಕೆಲವು ರಸ್ತೆಗಳು ತುಂಬ ಕಿರಿದಾಗಿರುತ್ತದೆ, ಕೆಲವು ರಸ್ತೆಗಳಲ್ಲಿ ಕೆಲಸ ನಡೀತಾ ಇರುತ್ತದೆ. ಇದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ನಾವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡುವುದರ ಜೊತೆಗೆ ಅಲ್ಲಿ ಹತ್ತಿರವಿದ್ದವರಲ್ಲಿ ಸ್ವಲ್ಪ ರಸ್ತೆಯ ಬಗ್ಗೆ ವಿಚಾರಿಸಿಕೊಳ್ಳುವ. ಹತ್ತಿರವಿದ್ದ ಅಂಗಡಿಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಅಥವಾ ಶಾಲೆಗಳಲ್ಲಿ ನಮಗೆ ವಿಚಾರಿಸಿಕೊಳ್ಳಬಹುದು. ಇನ್ನೊಂದು ಮುಖ್ಯವಾದ ವಿಚಾರ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ಗೂಗಲ್ ಮ್ಯಾಪ್ಸ್ ಅಂತೇಳಿ ಸರ್ಚ್ ಕೊಡಿ. ಅಲ್ಲಿ ನಿಮ್ಮ ಗೂಗಲ್ ಮ್ಯಾಪ್ಸ್ ಅಪ್ಡೇಟ್ ಆಗಿದೆಯೇ ಎಂದು ನೋಡಿಕೊಳ್ಳಿ. ಗೂಗಲ್ ಮ್ಯಾಪ್ ನೋಡಿಕೊಂಡು ಬಂದು ಲಾರಿಯೊಂದು ಹೊಂಡಕ್ಕೆ ಬಿದ್ದ ಘಟನೆ ನಡೆದಿದೆ. ಈ ಲಾರಿಯ ಡ್ರೈವರ್ ಗೂಗಲ್ ಮ್ಯಾಪ್ಸ್ನಲ್ಲಿ ರಸ್ತೆಯನ್ನು ನೋಡಿಕೊಂಡು ಬಂದರು, ಆದರೆ ರಸ್ತೆಯು ಕಿರಿದಾಗಿರುವುದು ಅವರಿಗೆ ತಿಳಿಯಲಿಲ್ಲ. ಆದರೆ ರಸ್ತೆಯ ಟರ್ನಲ್ಲಿ ಈ ಲಾರಿಗೆ ಜಾಗ ಸಾಕಾಗದೆ ಸೈಡಲ್ಲಿರುವ ಹೊಂಡಕ್ಕೆ ಬಿದ್ದಿದೆ. ನಂತರ ಕ್ರೇನ್ ಮುಖಾಂತರ ಅದನ್ನು ಮೇಲಕ್ಕೆತ್ತಲಾಯಿತು. ಹಾಗಾಗಿ ನಾವು ಯಾವುದೇ ಹೊಸ ರಸ್ತೆಗಳಲ್ಲಿ ವಿಚಾರಿಸಿಯೇ ವಾಹನಗಳನ್ನು ಮುಂದಕ್ಕೆ ಚಲಾಯಿಸುವ. ಕ್ರೇನ್ ಆ ಲಾರಿಯನ್ನು ಹೇಗೆ ಮೇಲಕ್ಕೆ ಎಳೆಯುತ್ತೆಂದು ಈ ವಿಡಿಯೋದಲ್ಲಿ ನೀವೇ ನೋಡಿ. ಡ್ರೈವ್ ಸೇಫ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.